ಒಂದು ಸಲ ಬುದ್ಧನ ಹತ್ತಿರ ಒಬ್ಬ ಬಂದ. ಬುದ್ಧ ಹಾಸಿಗೆ ಮೇಲೆ, ಕಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ. ಅದು ಆತನ ಕೊನೆಯ ದಿನಗಳ ಕ್ಷಣ, ಸಾವಿನ ಕೊನೆಯ ಕ್ಷಣ ಬರ್ತಾ ಇತ್ತು. 80 ವರ್ಷ ತಿರುಗಾಡಿ 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 ಇಡೀ ದೇಶದ ತುಂಬ ತಿರುಗಾಡಿ, ಆವಾಗಿನ ಕಾಲಕ್ಕೆ ನಡಿಗೆಯಿಂದ ತಿರುಗಾಡಿ ಬುದ್ಧ ದಣದಿದ್ದ. ಮೈ ಮೇಲೆ 2 ಚೀವರ, ಒಂದು ಚೀವರ ಅಂದರೆ ಬಟ್ಟೆ, ಅವರು ಬಟ್ಟೆಗೆ ಚೀವರ ಅಂತ ಕರೀತಾರೆ. ಹಳದಿ ಥರ ಒಂದು ಥರ ಬಟ್ಟೆ, ಕೈಯಾಗ ಒಂದು ಭಿಕ್ಷಾ ಪಾತ್ರೆ, ಒಂದು ಕೋಲ, ಒಂದು ಬಟ್ಟೆ ಇಟ್ಕೊಂಡು 80 ವರ್ಷ ತಿರುಗಾಡಿದ್ದ. ಇಡೀ ಆ ಪ್ರದೇಶವನ್ನು ವಿಹಾರ ಅಂತ, ಈಗೇನು ಬಿಹಾರ ಅಂತ ಕರಿತೇವೆ, ಅದು ವಿಹಾರ ಮೂಲ ಶಬ್ದ ವಿಹಾರ. ವಿಹಾರ ಅಂದರೆ ಬುದ್ಧ ವಿಹಾರ. ಇಡೀ ಆ ಪ್ರದೇಶದಲ್ಲೆಲ್ಲ ಆತ ವಿಹರಿಸಿದ್ದ. ಆತ ದಣದದ್ದ. ಕೊನೆ ಕ್ಷಣ ಬಂದಿತ್ತು. ಗಿಡದ ಕೆಳಗೆ ಹಾಸಿಗೆ ಮ್ಯಾಲ ಹೀಗೆ ಹೊರಗಿದ್ದ. ದೇಹ ಬಿಡೋ ಆ ಸಮಯ. ಆವಾಗ ಓಡೋಡಿ 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 ಒಬ್ಬ ಮನುಷ್ಯ ಬರ್ತಾನೆ. ಇವರೆಲ್ಲ ಶಿಷ್ಯರು ಸುತ್ತ ಸುತ್ತ ನಿಂತಿರ್ತಾರೆ, ಕೂತಿರ್ತಾರೆ. ಆತ ಧಾವಿಸಿ ಬರ್ತಾನೆ. ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ಹನಿ ನೀರ ಇರ್ತದೆ. ಬುದ್ಧ ಈಗ ಬಿಡ್ತಾನ ದೇಹ ಅಂತ. ಆವಾಗ ಈತ ಬರ್ತಾನೆ. ಬಂದಾಗ ಅವನಿಗೆ ದಾರಿ ಕೊಡೋದಿಲ್ಲ ಯಾರು. ಅವ ಅಂತಾನೆ, ನಾನು ಎಷ್ಟು ದೂರ ಬಂದೀನಿ, ತಿಳ್ಕೋಬೇಕಂತ ಬಂದೀನಿ ಅಂದ. ಯಾವಾಗ ಇವರು ದೇಹ ಬಿಡಾಕತ್ಯಾರ ಇವ ತಿಳ್ಕೊಳಕ್ಕೆ ಬಂದ. ಅವರು ಶಿಷ್ಯರಂದ್ರು 80 ವರ್ಷ ಏನು ಮಾಡಿದ್ದಿ ಅಂದರು. ಅವಾಗ ಅವ ಅಂದ, ಇವ್ರು ಈಗ ದೇಹ ಬಿಡ್ತಾರತ್ ನನಗೇನು ಗೊತ್ತಾ, ಅದೇನೇ ಇರಲಿ ಸರಿರಿ ಅಂತ ಎಲ್ಲರನ್ನ ಸರಿಸಿ ಒಳಗೆ ಹೋದ. ಬುದ್ಧನ ಎದುರಿಗೆ ಕೂತ. ಬುದ್ಧನಿಗೆ ವಂದಿಸಿದ, ಹೇಳಿದ, ನಾನು ಬುದ್ಧನಾಗಬೇಕು ಹೇಳಿ ಉಪದೇಶ ಮಾಡಿ. ನಾನು ಮುಕ್ತನಾಗಬೇಕು, ನಾನು ಬುದ್ಧನಾಗಬೇಕು, ನಾನು ಕೇವಲೀ ಆಗಬೇಕು, ನಾನಾಗಬೇಕು ಹೇಳಿ ಏನು ಮಾಡೋದು ಅಂದ. ಇದ ಕ್ಷಣ ಆಗಬೇಕು ಅಂದ. ಪಾಪ ಅವ ದೇಹ ಬಿಡ್ತಾ ಇದ್ದಾನ. ಇವ ಬುದ್ಧ ನಕ್ಕು ಹೇಳ್ದ. ಬಹಳ ಸುಂದರ ಒಂದು ಮಾತನ್ನ ಹೇಳ್ದ. ನೋಡು, ಬರೀ ನೋಡು, ಕೇಳು, ಬರೀ ಕೇಳು, ಮಾಡು, ಬರೀ ಮಾಡು. ಕೇಳಬೇಕು, ಕೇಳಾಮಿರಬಾರ್ದು. ನೋಡಬೇಕು, ನೋಡಾಮಿರಬಾರ್ದು. ಮಾಡಬೇಕು, ಮಾಡಾಮಿರಬಾರ್ದು. ಬರೇ ಕೇಳು, ಬರೇ ನೋಡು, ಬರೀ ಮಾಡು. ಆದರೆ ಮಾಡ್ತೇನೆ ಅನ್ನಬೇಡ, ನೋಡ್ತೇನೆ ಅನ್ನಬೇಡ, ಕೇಳ್ತೇನೆ ಅನ್ನಬೇಡ, ಸುಮ್ಮನೆ. ಎಷ್ಟು ಮಸ್ತದೆ. ಇದು ಅವನ ಅಂತಿಮ ಉಪದೇಶ. ಆ ಮನುಷ್ಯಗೆ ಇಷ್ಟ ಆನಂದ ಆಯಿತು. ಬಹಳ ದೊಡ್ಡ ಸಿರಿವಂತ, ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದ. ಅಷ್ಟು ದೂರ 100 ಕಿಲೋಮೀಟರ್ ಓಡ್ತಾ ಬಂದಿದ್ದ. ಬುದ್ಧ ಹೋಗ್ತಾನ, ಇನ್ನು ಅಷ್ಟರಾಗ ನಾನು ಜ್ಞಾನಿ ಆಗಬೇಕಂತ ಬಂದಿದ್ದ. ಕೂತಲ್ಲೇ ನಕ್ಕ. ಆ ಮನುಷ್ಯ ನಕ್ಕ. ಯಾಕೆ? ಎಲ್ಲ ಹೋಗಿತ್ತು. ಇಷ್ಟು ಸುಲಭವಾಗಿ ಬುದ್ಧತ್ವವನ್ನು ಪಡೆದದ್ದ ಕೊನೆಯ ಮನುಷ್ಯ. ಬುದ್ಧತ್ವ ಪಡೆದವ ಎಂದೂ ಭೇಟಿಯಾಗಿರಲಿಲ್ಲ. ಆದರೆ ಕೊನೆಯ ಕ್ಷಣದಾಗ ನಾನು ಅನ್ನೋದು ಶುದ್ಧ, ನಾನು ಕೇವಲ. ಸುಮ್ಮನೆ ನೋಡ್ದ. ಪುರುಷನಾಗಿ ನೋಡಲಿಲ್ಲ, ಸ್ತ್ರೀಯಾಗಿ ನೋಡಲಿಲ್ಲ, ಸಿರಿವಂತನಾಗಿ ನೋಡಲಿಲ್ಲ, ಬಡವನಾಗಿ ನೋಡಲಿಲ್ಲ, ಜ್ಞಾನಿಯಾಗಿ ನೋಡಲಿಲ್ಲ, ಅಜ್ಞಾನಿಯಾಗಿ ನೋಡಲಿಲ್ಲ. ಸುಮ್ಮನೆ ನೋಡ್ದ. ಸುಮ್ಮನೆ ನೋಡ್ದ. ತಾನು ಶಾಂತನಾಗಿದ್ದ. ಸುಮ್ಮನೆ ನೋಡಿದಾಗ ಮನುಷ್ಯ ಶಾಂತಿ ಇರ್ತಾನೆ. ಏನರೇ ಆಗಿ ನೋಡ್ದ ಅಂದರೆ ಏನರೇ ಆಗ್ತದ ಮನುಷ್ಯನಾಗ. ತಾಪ ಆಗುದಿಲ್ಲ.
ಈ ಮನೆ ಮಾಲೀಕರಾಗಿ ನಾವು ನೋಡಿದರೆ ಎಲ್ಲರ ಒಂದಿಟ್ಟು ಬಣ್ಣ ಕೆಟ್ಟಿತ್ತಂದ್ರೆ ತಾಪಾಗ್ತದೆ. ಸುಮ್ಮನೆ ನೋಡಕ್ಕೆ ಹೋಗಿರ್ತೇವಲ್ಲ, ಈ ಗೋಳು ಗುಮ್ಮಟ ಅಂತ ನೋಡ್ತೇವೆ, ನಮಗೇನು ಯಾವ ಮೂಲಿ ಬಿದ್ರೇನು ಹಾದ್ರೇನು ಏನು, ಸುಮ್ಮನೆ ನೋಡೋದು. ನೋಡಕ್ಕೆ ಹೋಗಬೇಕಂತ ಹೇಳೋದಲ್ಲೇನು. ಈಗ ಯಾಕೆ ಯಾತ್ರೆ ಮಾಡ್ಯಾರ ಭಾರತ ದೇಶದ ಋಷಿಗಳು ಅಥವಾ ಜ್ಞಾನಿಗಳು? ಯಾಕೆ ಯಾತ್ರೆ ಮಾಡ್ಯಾರ? ಸುಮ್ಮನೆ ನೋಡ್ಕೋತ ಹೋಗ್ರಿ ಅಂತ. ಅಲ್ಲೇ ಹಂಗದ ಇಲ್ಲಿ ಹಿಂಗದ ನೋಡಬಾರ್ದು, ಸುಮ್ಮನೆ ನೋಡ್ಬೇಕು. ಸುಮ್ಮನೆ ನೋಡು. ಯಾರು ಟೊಪ್ಪಿಗೆ ಹಾಕ್ಯಾರ, ಯಾರು ರುಮಾಲು ಸುತ್ಯಾರ, ಯಾರು ಹಂಗೆ ಅದಾರ, ಹಿಕ್ಕ್ಯಾರ ಹಿಕ್ಕಿಲ್ಲ ಏನಿಲ್ಲ, ಸುಮ್ಮನೆ ನೋಡು. ಏನೂ ಕಾಮೆಂಟ್ರಿ ಮಾಡಬೇಡ. ಅದ ಧ್ಯಾನ, ಅದು ಬುದ್ಧ ಧ್ಯಾನ. ಎಷ್ಟು ಮಸ್ತಿಲ್ಲ, ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಒಂದು ಕ್ಷಣರೇ ಸುಮ್ಮನೆ ನೋಡು, ನೀ ಯಾರಂತ ನಿನಗೆ ಗೊತ್ತಾಗೇ ಬಿಡ್ತದೆ. ಬರೇ ನೋಡಾವ, ಜಸ್ಟ್ ದ ಸಿಯ, ಸುಮ್ಮನೆ ನೋಡೋದು. ಐ ಆಮ್ ದ ಸಿಯ, ನಾಟ್ ದ ಆಬ್ಜೆಕ್ಟ್ ವಿಚ್ ಐ ಆಮ್ ಸೀಯಿಂಗ್. ನಾನು ಬರೇ ನೋಡಾವ, ಏನು ನೋಡ್ತಾ ಇದ್ದೀನಿ ಅದು ಅಲ್ಲ, ಬರೇ ನೋಡಾವ. ಹೀಗಾದರೆ ರಾಗ ಇಲ್ಲ, ದ್ವೇಷ ಇಲ್ಲ, ಬರೇ ನೋಡಾವ. ಅದಕ್ಕೆ ಹಾನೋಪಾಯ ಅಂತ ಅಲ್ಲೇ ಅವ್ರ ಹಾನೋಪಾಯ, ಪತಂಜಲರು ಹಾನೋಪಾಯ ಹೇಳ್ತಾರೆ. ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಎಲ್ಲರೂ ಯಾವುದೇ ಸಂತನ್ನ ತಗೊಳ್ಳಿ ಒಂದು ಉಪಾಯ ಹೇಳಿರ್ತಾರೆ. ಕೇವಲತ್ವ ಪಡೆಯೋದಕ್ಕಾಗಿ ಒಂದು ಉಪಾಯ, ಕೊನೆಗೆ ಕೇವಲಿ ಆಗಬೇಕು. ಆ ಮನುಷ್ಯ ಆತೇನು ಶ್ರೀಮಂತ ಬಂದಿದ್ದ, ಕೊನೆ ಬುದ್ಧನ ಸಮೀಪಕ್ಕೂ ಬಹಳ ಜನ ಇದ್ರು, ಇನ್ನ ಬುದ್ಧ ಆಗಿರಲಿಲ್ಲ. ಅವ ಕೊನೆಗೇನು ಬಂದಿದ್ದ, ಬುದ್ಧನಾಗಿ ಬಿಟ್ಟಿದ್ದ. ಬುದ್ಧ ಕಣ್ಣು ಮುಚ್ಚಿದ್ದ, ಈ ಮನುಷ್ಯ ಬುದ್ಧನಾಗಿದ್ದ. ಹೇಗೆ ನೋಡಿರಬೇಕು. ಅದಕ್ಕೆ ಎಷ್ಟು ಕ್ಷಣ ಹಿಡಿತಾವೋ ಇದು ಅಲ್ಲ. ಮನಸ್ಸ ಇದ್ರೆ, ತೀವ್ರತಾ ಇದ್ರೆ ಒಂದು ಕ್ಷಣ, ತೀವ್ರತಾ ಇಲ್ಲದೆ ಇದ್ರೆ ಏನೂ ಇಲ್ಲ. ಆ ಮನುಷ್ಯ ಎಂಥ ತೀವ್ರತಾ, ಎಲ್ಲ ಬಿಟ್ಟು, ಎಲ್ಲ ಸಂಪತ್ತನ್ನು ಬಿಟ್ಟು 100 ಕಿಲೋಮೀಟರ್ ಯಾವಾಗ ಸುದ್ದಿ ಶುರು ಆಯಿತೋ, ಕೇಳ್ತೋ, ಬುದ್ಧನಿಗೆ ಆರಾಮಿಲ್ಲ ಅಂತ ಕೇಳ್ತೋ, ಧಾವಿಸಿ 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 ನಾನು ಮುಕ್ತನಾಗಬೇಕು. ಹೇಗದ ಹೇಳಿ, ನಾನು ಮುಕ್ತನಾಗಬೇಕು. ಬಂದು ಕೂತು ಒಂದು ಕೊನೆ ಮಾತ ಕೇಳಿ ಮುಕ್ತನಾಗಿದ್ದ. ಬುದ್ಧ ಕೊನೆ ಉಪದೇಶ ಮಾಡಿ ಹೋಗಿಬಿಟ್ಟಿದ್ದ. ಅದು ಕೊನೆಯ ಉಪದೇಶ. ಸುಮ್ಮನೆ ನೋಡಿ, ಸುಮ್ಮನೆ ಕೇಳಿ, ಸುಮ್ಮನೆ ಮಾಡಿ, ಸುಮ್ಮನೆ ಬದುಕಿ, ಸುಮ್ಮನೆ ನೋಡ್ತಾ ಇರಿ. ಇದು ನಮ್ಮ ಹೂವು ನಮ್ಮ ಇದ್ರಾಗ ಬೆಳೆದದ, ಇದು ಅವ್ರದ್ರಾಗ ಬೆಳೆದದ, ಹಿಂಗಲ್ಲ. ಸುಮ್ಮನೆ ಈಗ ನಿಮ್ಮ ಕಡೆ ಎಲ್ಲ ಸುಮ್ಮನೆ ನಾ ನೋಡಿದರೆ ಏನೂ ತಲೆಗೆ ತಾಪ ಆಗೋದಿಲ್ಲ. ಇವರು ಇಂಥ ಪಕ್ಷದವರು, ಇವರು ಇಂಥ ಜಾತಿಯವರು, ಇವರು ಇಂಥ ಮತದವರು, ಇವ್ರು ನಮಗೆ ವಿರುದ್ಧ ಅದಾರ, ಇವ್ರು ನಮ್ಗೆ ಪರವಾಗಿ ಅದಾರ. ಹಿಂಗೆ ನಾ ನೋಡಿದೆ ತಲೆ ಕಾಯಕ್ಕೆ ಶುರುವಾಗ್ತದ. ಅದಕ್ಕೆ ಪ್ರಪಂಚ ಅಂತ ಕರೆದಾರ. ಅದೇ ಸಂಸಾರ ಅಂದ್ರೆ ಏನು? ನೋಡಿ ತಲೆ ಕೆಡಿಸಿಕೊಳ್ಳೋದ ಸಂಸಾರ. ತಾಪ ಮಾಡಿಕೊಳ್ಳೋದೇ ಸಂಸಾರ. ತಣ್ಣಗಿರೋದೇ ಮುಕ್ತಾವಸ್ಥ, ನಿಸ್ಸಂಸಾರ. ತಣ್ಣಗಿರೋದು ಏನಾಗೋದ? ಜಗತ್ತಿನಾಗೆ ನಾವ ಮಾಡ್ತೇವೇನು? ಎಲ್ಲ ಏನಿಲ್ಲ, ಎಲ್ಲ ಅದು ನಿಸರ್ಗದ ಮಾಡ್ಕೋತ ಹೊರಟದ. ಮಸ್ತಾಗಿನೇ ಮಾಡ್ತಾದ, ಏನೇನೋ ಮಾಡ್ತಾದ, ಯಾವ್ಯಾವ ರೂಪ ಕೊಡ್ತಾದ. ನನ್ನ ಪ್ರಕಾರ ಈ ಜಗತ್ತು ನಡೆಯೋದಿಲ್ಲ, ಜಗತ್ತಿನ ಪ್ರಕಾರ ಈ ಜಗತ್ತು ನಡೀತಿರ್ತದೆ. ಆದ್ರೆ ನಮ್ದು ಹಂಗೆ ಆಗೋದಿಲ್ಲ. ನಾ ಹೆಂಗೆ ತೊಟ್ಟೇನೆ ಇವರೆಲ್ಲ ಹಿಂಗೆ ತೊಡಬೇಕು, ನಾ ಹೆಂಗೆ ಮಾತಾಡ್ತೇನೆ ಇವರೆಲ್ಲ ಹೀಗೆ ಮಾತಾಡಬೇಕು, ನಾ ಏನು ಹೇಳ್ತೇನೆ ಅದನ್ನು ಎಲ್ಲರೂ ಹೇಳಬೇಕು. ಹಿಂಗಾದ್ರೆ ತಲೆ ಸರಿ ಉಳಿಯೋದಿಲ್ಲ. ನೀವು ನಿಮ್ಮಂಗ, ಅವರು ಅವ್ರಂಗ, ನಾವು ನಮ್ಮಂಗ, ಜಗತ್ತೆಲ್ಲ ತನ್ನಂಗ, ಹಿಂಗೆ ಮಜಾದಾಗಿರ್ಬೇಕದ. ಹೌದಲ್ಲ? ಮನೆಗೆ ಹೋಗ್ರಿಂದ ನೀವು ನಿಮ್ಮಂಗ
ಮನೆಯವರು ಮನೆಯವ್ರಂಗೆ, ಮಕ್ಕಳಂಗೆ, ಪ್ರಾಣಿಗಳು ಪ್ರಾಣಿ ಹಂಗೆ, ಬರೋರು ಹೋಗೋವ್ರಂಗೆ. ಎಷ್ಟು ಮಜಾ ಇರ್ತದೆ. ಸಮಾಧಾನ ಆಗೋದಿಲ್ಲೇನು? ಮನ್ಯಾಗ ಮನೆ ತಣ್ಣಗಾಗ್ತದೆ. ನೀ ಹಿಂಗ್ಯಾಕ ಅಂದ್ರೆ ನೀ ಹಿಂಗ್ಯಾಕ, ನೀನು ಅದ್ವೈತಿ ಅಂತ ನಾ ಹೇಳಿದ್ರೆ ನೀ ಯಾಕೆ ದ್ವೈತಿ ಅಂತ, ನೀನು ಇಂಥ ಜಾತಿ ಅವಂದ್ರೆ ನೀ ಇಂಥ ಜಾತಿ. ಜಗತ್ತಂದ್ರೆ ಒಂಥರ ಅದ ಸುಮ್ಮನೆ ಪ್ರತಿಧ್ವನಿ, ವಿರೋಧಿ ಪ್ರತಿಧ್ವನಿ ಮಾಡ್ಕೋತ ಹೋಗ್ತಿರ್ತ. ವಿರೋಧಿ ಪ್ರತಿಧ್ವನಿ, ಈ ಪ್ರತಿಧ್ವನಿ ಬೇರೆ, ಇದು ನಾ ಏನಂತೀನಿ ಅದರಂಗೆ ಅದು ಅಂತದ. ಇದು ಜಗತ್ತು ಹಂಗಲ್ಲ, ನಾ ಅಂದ್ರೆ ಅದಕ್ಕೆ ವಿರುದ್ಧ ಅಂತ ಇರ್ತದೆ. ಅದು ವಿರೋಧಿ ಪ್ರತಿಧ್ವನಿ. ಜಗತ್ತಂದರೆ ವಿರೋಧಿ, ನಾ ಹಿಂಗಂದ್ರೆ ಇನ್ನೊಬ್ಬ ಹಂಗಂತಿರ್ತ. ಈಗಿಲ್ಲೇನು ನೀವು ಪತ್ರಿಕಾ ಓದ್ರಿ, ಮತ್ತೇನ ಕೇಳ್ರಿ, ಭಾಷಣ ಕೇಳ್ರಿ, ಒಬ್ಬ ಮಾಡಿದ್ದು ಇನ್ನೊಬ್ಬ ತೆಗೆದು ಹಾಕಿಬಿಟ್ಟಿರ್ತಾನೆ. ಯಾಕೆ? ಹಂಗೆ ಅನ್ನಿಸ್ತದೆ ನಮಗೆ, ಅದು ತೆಗೆದು ಹಾಕಬೇಕು ಅನ್ನಿಸ್ತಿರ್ತದೆ. ಮತ್ತು ಇವಂದು ಅಷ್ಟಕ್ಕಷ್ಟ ಅದ, ಅವಂದು ಅಷ್ಟಕ್ಕಷ್ಟ ಇರ್ತದೆ. ಯಾರ್ದೇನು ತೆಗೆದು ಹಾಕೋದು ಅಷ್ಟ್ರಾಗದ, ಇಡೋದು ಅಷ್ಟ್ರಾಗದ. ಪೂರ್ವ ಅಂದ ಒಬ್ಬ, ಅದ್ಯಾಕೆ ಪಶ್ಚಿಮ ಅಂದ. ಇಬ್ಬರು ಅವರೇ. ಪೂರ್ವ ಪಶ್ಚಿಮ ಬೇರೆ ಅಲ್ಲ ಅಂತ ತಿಳ್ಕೊಂಡವ್ರಲ್ಲ. ಪೂರ್ವ ಅಂದ, ಆ ಕಡೆ ನಿಂತಿದ್ದ. ಇವ ಪಶ್ಚಿಮ ಅಂದ. ಪಶ್ಚಿಮದ ಪಕ್ಷ, ಪೂರ್ವದ ಪಕ್ಷ, ವೆಸ್ಟ್ ಆ್ಯಂಡ್ ಈಸ್ಟ್ ನೆವರ್ ಮೀಟ್. ಶುರುವಾಯ್ತು, ಜಗಳ ಶುರುವಾಯಿತು. ಹಾಗೆ ನಮ್ದದ ಕೇವಲಿನ್ ಅಂದ್ರೆ ಸುಮ್ಮನೆ ಅಲ್ಲಮ್ಮ ಪ್ರಭುದೇವರು ನಿಮಗೆಲ್ಲ ಗೊತ್ತದ, ಬಹಳ ದೊಡ್ಡವರು. ಮತ್ತು ಅಷ್ಟೇ ಕೇವಲಿ ಅಂದರೆ ಸುಮ್ಮನೆ ಇಲ್ಲಿ ಒಬ್ರಿಗೆ ಹೇಳೋದು, ಉಪದೇಶ ಮಾಡೋದು, ಅಲ್ಲೇ ಬಿಟ್ಟು ಮತ್ತೊಂದು ಕಡೆ ಹೋಗೋದು, ಅವ್ರಿಗೊಂದಿಟ್ಟು ಏನರೇ ಹೇಳೋದು. ಜಗಳ ಮಾಡ್ತಿದ್ದಿಲ್ಲ ಅಂತಲ್ಲ, ಮಾಡೋದು, ಆ ಬಳಿಕ ಮರ್ತು ಹೋಗಿಬಿಡೋದು. ಇಂಥ ಅಲ್ಲಮ್ಮ ಸುಮ್ಮನೆ ಒಂಥರ ಲೀಲಾಮೂರ್ತಿ ಇದ್ದಂಗೆ. ಆ ಅಲ್ಲಮ್ಮ ಇಂಥದೇ ಒಂದು ಪ್ರಶ್ನೆ ಒಬ್ಬ ಕೇಳ್ತಾನೆ, ಒಬ್ಬ ಒಕ್ಕಲಿಗ ಕೇಳ್ತಾನೆ. ಏನಪ್ಪ, ನಾನು ಒಕ್ಕಲ್ತನ ಮಾಡ್ತೇನೆ, ಸುಮ್ಮನೆ ಹಿಂಗೆ ತಿರುಗಾಡ್ತೀಯಲ್ಲ, ನೀನು ಒಂದಿಟ್ಟು ಯಾಕೆ ಮಾಡ್ಕೋಬಾರ್ದು ಅಂತಾನೆ. ಯಾರಿಗೆ? ಅಲ್ಲಂಬ್ರಿಗೆ. ಒಬ್ಬ ಒಕ್ಕಲಿಗ, ನಾನು ನೋಡು ಎಷ್ಟು ಚಂದ ಮಾಡ್ಕೊಂಡು ಹೊಂಟೇನಿ, ಬೆಳಿತೇನೆ, ದುಡಿತೇನೆ, ಮಾಡ್ತೇನೆ, ನಿನಗೂ ಒಂದಿಟ್ಟು ಊಟ ಕೊಡ್ತೇನೆ, ನಾನು ಒಂದಿಷ್ಟು ತಿಂತೇನೆ, ಹಿಂಗಿರ್ಬೇಕು, ಹಿಂಗೆ ಹೊರಟ್ರೆ ಹೆಂಗೆ? ಅವಾಗ ಅಲ್ಲಮ್ಮ ಹೇಳ್ತಾನೆ, ನೋಡೋ, ನೀನು ಬರೇ ಜೋಳ ಗೋಧಿ ತಿಂತಿ, ನಾನೊಂಥರ ತಿಂತೇನೆ, ಮಜಾದಾಗ ತಿಂತೇನೆ. ಏನು ಅಂದ? ಆನಂದ ಅಂದ. ಹೆಂಗೆ ಅಂದ? ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರ ಹೆಂಟೆಯ, ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಎಲ್ಲ ಚೆನ್ನಾಗಿಲ್ಲ? ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜ, ಅಖಂಡ ಮಂಡಲವೆಂಬ ಭಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು, ಆವಾಗಳು ಎನ್ನ ತೋಟದಲ್ಲಿ ಜಾಗರವಿರ್ದು ಸಸಿಯ. ಮಹಾದಾನಗಳಲ್ಲಿ ರಕ್ತದಾನವೂ ಒಂದು. ಇನ್ನೊಬ್ಬರು ಜೀವ ಉಳಿಸುವಂಥ ಮಹತ್ ಕಾರ್ಯ ಅದು. ಒಬ್ಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ನಾವು ದಾನ ಮಾಡಿದಂಥ ರಕ್ತ ಆತನ ಜೀವವನ್ನು ಉಳಿಸಬಹುದು. ರಕ್ತದಾನದ ಬಗ್ಗೆ ಅನಗತ್ಯ ಭಯ, ತಪ್ಪು ತಿಳುವಳಿಕೆ ಬೇಡ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಸುಮಾರು 6 ಲೀಟರ್ನಷ್ಟು ರಕ್ತ ಇರುತ್ತೆ. ರಕ್ತದಾನಕ್ಕೆ ಕೇವಲ 350 ಮಿಲಿ ರಕ್ತವನ್ನು ಮಾತ್ರ ಸ್ವೀಕರಿಸಲಾಗುತ್ತೆ. ರಕ್ತದಾನದಿಂದ ನಮ್ಮ ಆರೋಗ್ಯಕ್ಕೂ ಲಾಭಗಳಿವೆ. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಕಣಗಳ ಉತ್ಪತ್ತಿಗೆ ಪ್ರಚೋದನೆಯೂ ಸಿಗುತ್ತೆ. ಹೃದಯಾಘಾತದ ಸಂಭವನೂ ಕಡಿಮೆ ಆಗುತ್ತೆ. ಹಾಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶನೂ ಕಡಿಮೆ ಆಗುತ್ತೆ. ಬನ್ನಿ, ನಾವೆಲ್ಲ ರಕ್ತದಾನ ಮಾಡಿ ಜೀವವನ್ನ ಕೃತಕವಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಾಗಾದ್ರಿಂದ 18 ವರ್ಷ ಆದ್ಮೇಲೆ ಪ್ರತಿಯೊಬ್ರು ರಕ್ತದಾನ ಮಾಡಬಹುದು. ಅದರಲ್ಲಿ ಮಹಿಳೆಯರು ಕೂಡ ಅಷ್ಟೇ. 4 ತಿಂಗಳು ಒಂದ್ಸಲಿ ರಕ್ತದಾನ ಮಾಡಿದ್ರೆ ಬೇರೆಯವರಿಗೆ ರಕ್ತನ ನೀಡಿದಂಗೆ ಆಗುತ್ತೆ. ನಿಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿದೆ. ರಕ್ತವನ್ನ ಕೃತಕವಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ.